ಯಾವಾಗ ಪಿತ್ತ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರಿಮೆಚೂರ್ ಗ್ರೇಯಿಂಗ್ ಆಫ್ ದ ಹೇರ್ಸ್ ಇದೊಂದು ಲಕ್ಷಣ ತರ ಕಾಣಿಸ್ಕೊಳ್ಬಹುದು. ಹೆಲ್ಮೆಟ್ ಹಾಕುವ ಮುಂಚೆ ನಾವು ಒಂದು ಕಾಟನ್ ಕ್ಲಾತ್ ಅನ್ನು ಕವರ್ ಮಾಡಿದ್ರೆ ಪ್ರಿಮೆಚೂರ್ ಗ್ರೇಯಿಂಗ್ ಆಫ್ ಹೇರ್ಸ್ ನ ಅವಾಯ್ಡ್ ಮಾಡಬಹುದು. ತುಂಬಾ ಕಲರ್ ಉಪಯೋಗಿಸೋದ್ರಿಂದ ಗ್ರೇ ಹೇರ್ಸ್ ಆಗ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮ್ಮ ಕೂದಲಿಗೆ ನ್ಯೂಟ್ರಿಷನ್ ಸಿಗ್ಬೇಕು. ಯಾವಾಗ ನಾವು ಈ ಮೂರನ್ನು ಫೋಕಸ್ ಮಾಡ್ತೀವಿ ನಾವು ಪ್ರಿಮೆಚೂರ್ ಗ್ರೇಯಿಂಗ್ ಆಫ್ ಹೇರ್ಸ್ ನ ಅವಾಯ್ಡ್ ಮಾಡಬಹುದು. ಸೊ ಡೈಲಿ ಒಂದು ಫ್ರೆಶ್ ನೆಲ್ಲಿಕಾಯಿ ಬಳಸುವುದರಿಂದ ಕೂದಲಿಗೆ ಒಳ್ಳೆ ಪೌಷ್ಟಿಕವನ್ನು ಕೊಡ್ತದೆ. ನಮ್ಮ ದೇಹವನ್ನು ತಂಪಿಡುವಂತಹ ಆಹಾರವನ್ನು ತಗೊಂಡ್ರೆ ಪ್ರಿಮೆಚೂರ್ ಆಫ್ ಗ್ರೇಯಿಂಗ್ ಆಫ್ ಹೇರ್ಸ್ ಏನಿರುತ್ತೆ ಅದನ್ನ ನಾವು ಡಿಲೇ ಮಾಡಬಹುದು ಅಥವಾ ಅದನ್ನ ಬೇಕಂದ್ರೆ ನಾವು ರಿವರ್ಸ್ ಮಾಡಬಹುದು. ಹೆಲೋ, ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಲಲಿತ್, ಸಂಪ್ರದಾಯ ಆಸ್ಪತ್ರೆಯಲ್ಲಿ ಆಯುರ್ವೇದ ತಜ್ಞರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಹಿಂದಿನ ವಿಡಿಯೋಗಳಲ್ಲಿ ತುಂಬ ಹೆಲ್ತ್ ಟಾಪಿಕ್ಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಇವತ್ತು ನಾನು ಒಂದು ಸಾಮಾನ್ಯ ಪ್ರಾಬ್ಲಮ್ ಏನಂದರೆ ಪ್ರಿಮೆಚೂರ್ ಗ್ರೇಯಿಂಗ್ ಆಫ್ ಹೇರ್ಸ್ ಅಂದರೆ ಆಯುರ್ವೇದದಲ್ಲಿ ನಾವು ಪಾಲಿತ್ಯ ಅಂತೀವಿ. ಸೊ ಇದು ಯಾಕೆ ಆಗ್ತದೆ, ಇದನ್ನು ಹೇಗೆ ಮ್ಯಾನೇಜ್ ಮಾಡಬಹುದು, ಮೋರ್ ಆಫ್ ಕಾಸ್ಮೆಟಿಕ್ ಓರಿಯೆಂಟೆಡ್ ಟಾಪಿಕ್ ಇದು. ಸೊ ಯೂಶ್ವಲಿ ಇದು ನಮಗೆ ದೇಹದಲ್ಲಿ ಏನು ತೊಂದರೆ ಮಾಡೋದಿಲ್ಲ, ಬಟ್ ಈಸ್ಥೆಟಿಕಲಿ ಕಾಸ್ಮೆಟಿಕ್ ವೈಸ್ ನಮಗೆ ಕಪ್ಪು ಕೂದಲು ಬೇಕು ಅಥವಾ ಅದನ್ನ ಹೇಗೆ ನಾವು ಮ್ಯಾನೇಜ್ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಸೊ ಈ ಪಾಲಿತ್ಯ ಯೂಶ್ವಲಿ ಏನಂದರೆ ಎರಡು ಥರ ಕಾಣಿಸ್ಕೊಳ್ಳುತ್ತೆ. ಒಂದು ನಮ್ಮ ಏಜ್ ಪ್ರೋಗ್ರೆಸ್ ಆದಂಗೆ ಯಾವಾಗ ನಮ್ಮದು ಬಾಡಿಯಲ್ಲಿ ಏಜಿಂಗ್ ಆಗ್ತಾ ಹೋಗುತ್ತೆ ನಮ್ಮ ಕೂದಲು ಗ್ರೇ ಆಗ್ತಾ ಹೋಗುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ಬೇರೆ ತೊಂದರೆ ಇರಲಿ ಇಲ್ದಲೇ ಇರಲಿ, ಕೂದಲು ಬೆಳ್ಳಗಾಗೋದು ಒಂದು ಸಾಮಾನ್ಯ ನಮ್ಮ ಬಾಡಿಯ ಒಂದು ಏಜಿಂಗ್ ಪ್ರೋಗ್ರೆಸ್ನ ಒಂದು ಲಕ್ಷಣ. ಎರಡನೇದಾಗಿ ನಾವು ಪ್ರಿಮೆಚೂರ್ ಗ್ರೇಯಿಂಗ್ ಆಫ್ ಹೇರ್ ಅನ್ತೀವಿ. ಸೊ ಅದನ್ನ ನಾನು ಆಯುರ್ವೇದದಲ್ಲಿ ಹೇಳ್ಬೇಕಂದ್ರೆ ಅಕಾಲ ಪಾಲಿತ್ಯ ಅಂತೀವಿ. ಸೊ ಪ್ರಿಮೆಚೂರ್ ಗ್ರೇಯಿಂಗ್ ಆಫ್ ಹೇರ್ಸ್. ಸೊ ಯೂಶ್ವಲಿ ಇದೇನಾಗುತ್ತೆ, ಏನಕ್ಕಾಗತ್ತೆ ಅಂದರೆ ಯೂಶ್ವಲಿ ಆಯುರ್ವೇದ ಪ್ರಕಾರ ಬಾಡಿಯಲ್ಲಿ ಯಾವಾಗ ಪಿತ್ತ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಅಕಾಲ ಪಾಲಿತ್ಯ ಬರ್ತದೆ ಅಥವಾ ಅರ್ಲಿ ಗ್ರೇಯಿಂಗ್ ಆಫ್ ಹೇರ್ಸ್ ನಾವು ಕಾಣಿಸ್ಕೊಳ್ಳುತ್ತೆ. ಸೊ ಯಾವಾಗ ಪಿತ್ತ ಜಾಸ್ತಿ ಆಗುತ್ತೆ ಅಂದರೆ ತುಂಬ ಕಟು ಪದಾರ್ಥ ಅಥವಾ ತುಂಬ ಸ್ಪೈಸಿ ತಗೊಳ್ಳೋದ್ರಿಂದ ಅಥವಾ ತುಂಬ ಸೋರ್ ಅಮ್ಲ ಪದಾರ್ಥ ತಗೊಳ್ಳೋದ್ರಿಂದ ಅಥವಾ ಕ್ಷಾರೀಯ ಪದಾರ್ಥ ಆಲ್ಕಲೀಸ್, ತುಂಬ ಕ್ಷಾರೀಯ ಪದಾರ್ಥ, ಕಟು ಪದಾರ್ಥ, ಅಮ್ಲ ಪದಾರ್ಥ, ಆಮೇಲೆ ಈ ಆಯಿಲಲ್ಲಿ ಫ್ರೈ ಮಾಡಿರುವಂಥ ಪದಾರ್ಥ, ಡೀಪ್ ಫ್ರೈಡ್ ಪ್ರೊಸೆಸ್ಡ್ ಫುಡ್ ಇರಬಹುದು ಅಥವಾ ತುಂಬ ಶುಗರ್ ಬೇಸ್ಡ್ ಡ್ರಿಂಕ್ಸ್ ಅಥವಾ ಶುಗರ್ ಬೇಸ್ಡ್ ಫುಡ್ ಪ್ರಾಡಕ್ಟ್ಸ್ ಅಥವಾ ತುಂಬ ಬೇಕರಿ ಪ್ರಾಡಕ್ಟ್ಸು. ಸೊ ಇದೆಲ್ಲ ನೋಡಿದರೆ ನಮ್ಮ ಬಾಡಿಯಲ್ಲಿ ಪಿತ್ತ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಪಿತ್ತ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ಅಕಾಲ ಪಾಲಿತ್ಯ ಅಥವಾ ಪ್ರಿಮೆಚೂರ್ ಗ್ರೇಯಿಂಗ್ ಆಫ್ ದ ಹೇರ್ಸ್ ಕುಡ್ ಬಿ ಒನ್ ಆಫ್ ದ ಲಕ್ಷಣ. ಏನಂತಾರೆ, ಇದೊಂದು ಲಕ್ಷಣ ಥರ ಕಾಣಿಸ್ಕೊಳ್ಬಹುದು. ಅದು ಬಿಟ್ಟು ತುಂಬ ಸ್ಟ್ರೆಸ್ ಇದ್ದರೆ ಇದರಿಂದನೂ ನಮ್ಮ ಕೂದಲು ಅರ್ಲಿಯಾಗಿ ಅಥವಾ ಪ್ರಿಮೆಚೂರ್ ಆಗಿ ಗ್ರೇ ಆಗಬಹುದು. ಅದು ಬಿಟ್ಟರೆ ತುಂಬ ಪೊಲ್ಯೂಷನ್ಸ್, ನಾವು ತುಂಬ ಪೊಲ್ಯೂಷನಿಗೆ ಎಕ್ಸ್ಪೋಸ್ ಆದರೆ, ತುಂಬ ಸನ್ಲೈಟಿಗೆ ಎಕ್ಸ್ಪೋಸ್ ಆದರೆ, ಇವತ್ತಿನ ಕಾಲದಲ್ಲಿ ಸಾಮಾನ್ಯವಾಗಿ ತುಂಬ ನಾವು ಗಂಟೆಗಟ್ಟಲೆ ಹೆಲ್ಮೆಟ್ ಹಾಕ್ಕೊಂಡಿರ್ತೀವಿ. ಸೊ ಹೆಲ್ಮೆಟ್ ಹಾಕುವ ಮುಂಚೆ ನಾವು ಒಂದು ಕಾಟನ್ ಕ್ಲಾತ್ ಅನ್ನು ಕವರ್ ಮಾಡಿದರೆ ಪ್ರಿಮೆಚೂರ್ ಗ್ರೇಯಿಂಗ್ ಆಫ್ ಹೇರ್ಸ್ನ ಅವಾಯ್ಡ್ ಮಾಡಬಹುದು. ಸೊ ಈ ಹೆಲ್ಮೆಟ್ ಒಳಗಡೆ ನೈಲಾನ್ ಇರುತ್ತೆ ಅಥವಾ ಸಿಲ್ಕ್ ಇರುತ್ತೆ, ಇದರಿಂದನೂ ಈ ನಮ್ಮ ತಲೆ ಭಾಗದಲ್ಲಿ ಪಿತ್ತವನ್ನು ಜಾಸ್ತಿ ಮಾಡ್ತದೆ, ಹೀಟ್ ಜಾಸ್ತಿ ಮಾಡ್ತದೆ, ಅದರಿಂದ ಒಂದು ಗ್ರೇ ಹೇರ್ಸ್ ಆಗಬಹುದು. ಜೊತೆಗೆ ತುಂಬ ಕಲರ್ ಉಪಯೋಗಿಸೋದ್ರಿಂದ ಈಗ ನೀವು ತಲೆಗೆ ಹಾಕುವಂಥ ಕೂದಲಿಗೆ ಹಾಕುವಂಥ ಕಲರ್ ನೋಡಿದರೆ 1% ಅದರಲ್ಲಿ ಎಲೋವೇರಾ ಅಥವಾ ಆಮ್ಲ ಮೆನ್ಷನ್ ಮಾಡಿರ್ತಾರೆ ಅಥವಾ 99% ತುಂಬ ಕೆಮಿಕಲ್ಸ್ ಇರ್ತದೆ. ಸೊ ಈ ಕೆಮಿಕಲ್ನ ಕಂಟಿನ್ಯೂಸ್ ಆಗಿ ನಾವು ನಮ್ಮ ತಲೆ ಕೂದಲಿಗೆ ಕಲರಿಗೋಸ್ಕರ ಬಳಸುವುದರಿಂದನೂ ಗ್ರೇ ಹೇರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನೆಲ್ಲ ಹೇಗೆ ಅವಾಯ್ಡ್ ಮಾಡೋದು? ಸೊ ದ ಬೆಸ್ಟ್. ಇದ್ರ ಜೊತೆಗೆ ಇನ್ನೊಂದು ಮೇಜರ್ ಕಾರಣ ಅಂದರೆ ತುಂಬ ಸಿಟ್ಟು ಮಾಡ್ಕೊಳ್ಳೋದು, ತುಂಬ ಶೋಕ ಅಥವಾ ಗ್ರೀಫ್ ಇರ್ಬೋದು, ಆ್ಯಂಗರ್ ಇರಬಹುದು, ತುಂಬ ಹೆದರ್ಕೊಳ್ಳೋದು, ಇದರಿಂದನೂ ನಮ್ಮ ಕೂದಲು ಬೆಳ್ಳಗಾಗ್ತಾ ಇರುತ್ತೆ. ಅದು ಬಿಟ್ಟು ನಾವು ಕನ್ವೆನ್ಷನಲ್ ಮೆಡಿಸಿನಲ್ಲಿ ಗ್ರೇ ಹೇರ್ಸ್ ಯಾಕೆ ಆಗ್ತದೆ ಅಂದರೆ ಐರನ್ ಡೆಫಿಷಿಯನ್ಸಿ ಇದ್ದರೆ, ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇದ್ದರೆ, ಕೆಲವು ವೈಟಮಿನ್ಸ್ಗಳು ಅಥವಾ ಟ್ರೇಸ್ ಎಲಿಮೆಂಟ್ಸ್ಗಳು ಡೆಫಿಷಿಯನ್ಸಿ ಇದ್ರೂ ಕೂದಲು ಬೆಳ್ಳಗಾಗ್ತದೆ ಅಥವಾ ಉದುರು ಹೋಗ್ತದೆ. ಸೊ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂದರೆ ಮೊದಲನೇದಾಗಿ
ನಾವು ತುಂಬ ಭಯದಲ್ಲಿ ಇರುವುದನ್ನು ಅವಾಯ್ಡ್ ಮಾಡಬೇಕು. ಅಥವಾ ಭಯ ಇರ್ಬೋದು, ಶೋಕ ಇರ್ಬೋದು, ಸಿಟ್ಟಿರಬಹುದು, ಅಥವಾ ತುಂಬ ಸ್ಟ್ರೆಸ್ ಲೆವೆಲ್ ಏನಿದೆ ಅದನ್ನು. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿದರೆ ಇಂಡೈರೆಕ್ಟ್ ಆಗಿ ನಮ್ಮ ಕೂದಲಿಗೆ ಒಳ್ಳೆಯ ನ್ಯೂಟ್ರಿಷನ್ ಸಿಗ್ತದೆ. ಅಥವಾ ನಮ್ಮ ಸ್ಟ್ರೆಸ್ ಲೆವೆಲಿಂದ ಏನು ನಮ್ಮ ಕೂದಲು ಬೆಳ್ಳಗಾಗ್ತಾ ಇದೆ ಅದನ್ನು ನಾವು ಅವಾಯ್ಡ್ ಮಾಡ್ಕೊಂಡು ಹೋಗಬಹುದು. ಜೊತೆಗೆ ನಮ್ಮ ಆಹಾರ ವಿಹಾರ, ಯಾವಾಗ ನಾವು ತಂಪಾದ ಆಹಾರಗಳನ್ನು ತಗೋತೀವಿ, ತಂಪಾದ ಅಂದರೆ ಮುಟ್ಲಿಕ್ಕೆ ತಂಪಿರುವಂಥ ಆಹಾರ ಅಲ್ಲ, ಬಟ್ ನಮ್ಮ ದೇಹಕ್ಕೆ ತಂಪು ಮಾಡುವಂತಹ ಆಹಾರ. ಸೊ ಇದಕ್ಕೆ ಎಕ್ಸಾಂಪಲ್ಸು ಹೇಳ್ತೀನಿ ನಾನು. ಸೊ ನಮ್ಮ ದೇಹವನ್ನು ತಂಪಿಡುವಂತಹ ಆಹಾರವನ್ನು ತಗೊಂಡ್ರೆ ನಾವು ಈ ಏನಂತಾರೆ ಪ್ರಿಮೆಚ್ಯೂರ್ ಆಫ್ ಗ್ರೇಯಿಂಗ್ ಆಫ್ ಹೇರ್ಸ್ನ ಅವಾಯ್ಡ್ ಮಾಡ್ಕೋಬಹುದು. ಜೊತೆಗೆ ಸ್ವಲ್ಪ ನಮ್ಮ ಏನಂತಾರೆ ವಿಹಾರದಲ್ಲಿ ಸ್ವಲ್ಪ ಅರ್ಲಿ ಮಾರ್ನಿಂಗ್ ವಾಕ್ ಮಾಡೋದ್ರಿಂದ, ಒಳ್ಳೆ ಮೆಡಿಟೇಷನ್ ಮಾಡೋದ್ರಿಂದ, ಸೊ ಒಳ್ಳೆ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಆಕ್ಸಿಜನ್ ಟಿಶ್ಯೂ ಅಲ್ಲಿ ಆಕ್ಸಿಜನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಆಕ್ಸಿಜನ್ ಜಾಸ್ತಿ ಆಗ್ತಾ ಹೋಗುತ್ತೋ ನಮ್ಮ ಈ ಏನಂತಾರೆ ಅರ್ಲಿ ಗ್ರೇ ಹೇರ್ಸ್ನ ನಾವು ಪ್ರಿವೆಂಟ್ ಮಾಡ್ಕೋಬಹುದು. ಸೊ ಈಗ ನಾವು ಹೇಗೆ ಈ ಪ್ರಿಮೆಚ್ಯೂರ್ ಗ್ರೇಯಿಂಗ್ ಆಫ್ ಹೇರ್ಸ್ನ ಸ್ವಲ್ಪ ಸಪ್ಲಿಮೆಂಟ್ಸ್ ಅಥವಾ ಆಯುರ್ವೇದ ಮುಖಾಂತರ ಇದನ್ನು ಹೇಗೆ ನಾವು ಮನೆಯಲ್ಲೇ ಮ್ಯಾನೇಜ್ ಮಾಡ್ಕೋಬಹುದು ಅಂದರೆ, ಆ್ಯಸ್ ಐ ಸೆಡ್, ಫಸ್ಟ್ ಆಫ್ ಆಲ್ ಒಂದು ನಾವು ಪಿತ್ತಕರ ಆಹಾರ ವಿಹಾರವನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಜೊತೆಗೆ ನಮ್ಮ ಬಾಡಿಯನ್ನು ನಾವು ತಂಪಾಗಿ ಇಟ್ಕೋಬೇಕಾಗತ್ತೆ. ಸೊ ಇದಕ್ಕೆ ಸಿಂಪಲ್ ಆಗಿ ನಾನು ಹೇಳಬೇಕಂದ್ರೆ ನಮ್ಮ ಬಾಡಿನೂ ತಂಪಾಗಿರಬೇಕು, ಜೊತೆಗೆ ನಮ್ಮ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿನೂ ಕರೆಕ್ಟ್ ಆಗಬೇಕು, ಮೂರನೇದು ನಮ್ಮ ಕೂದಲಿಗೆ ನ್ಯೂಟ್ರಿಷನ್ನು ಸಿಕ್ಕಬೇಕು. ಸೊ ಯಾವಾಗ ನಾವು ಈ ಮೂರನ್ನು ಫೋಕಸ್ ಮಾಡ್ತೀವಿ ನಾವು ಪ್ರಿಮೆಚ್ಯೂರ್ ಗ್ರೇಯಿಂಗ್ ಆಫ್ ಹೇರ್ಸ್ನ ಅವಾಯ್ಡ್ ಮಾಡ್ಬೋದು. ಜೊತೆಗೆ ಕೂದಲು ಉದುರುವಿಕೆ ಇದ್ದರೆ, ತುಂಬ ಉದುರ್ತಿದ್ರೆ ಅದನ್ನು ಅವಾಯ್ಡ್ ಮಾಡ್ಬೋದು. ಸೊ ಯಾವಾಗ ನಾವು ನ್ಯೂಟ್ರಿಯೆಂಟ್ ರಿಚ್ ಫುಡ್ಸ್ನ ತಗೋತೀವಿ, ನಮ್ಮ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇರ್ಬೋದು, ಐರನ್ ಡೆಫಿಷಿಯನ್ಸಿ ಇರ್ಬೋದು, ವೈಟಮಿನ್ ಡೆಫಿಷಿಯನ್ಸಿ ಇರ್ಬೋದು, ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಟುಕೊಂಡು ಅದೇ ರೀತಿ ಆಹಾರ ವಿಹಾರ ಮಾಡಿದರೆ ಅದರಿಂದ ಆಗುವಂತಹ ಪ್ರಿಮೆಚ್ಯೂರ್ ಗ್ರೇಯಿಂಗ್ ಆಫ್ ಹೇರ್ಸ್ನ ಅವಾಯ್ಡ್ ಮಾಡ್ಬೋದು. ಎರಡನೇದು ಒಳ್ಳೆಯ ಸ್ವಲ್ಪ ಮನೆಯಲ್ಲಿ ತುಪ್ಪ ಬಳಸೋದ್ರಿಂದ, ಮಜ್ಜಿಗೆ ಬಳಸೋದ್ರಿಂದ, ಒಳ್ಳೆಯ ಹಾಲು ತಗೊಳ್ಳೋದ್ರಿಂದ ನಮ್ಮ ಬಾಡಿಯಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ನ್ಯೂಟ್ರಿಷನ್ ಕರೆಕ್ಟ್ ಆಗ್ತಾ ಹೋಗುತ್ತೆ, ಬಾಡಿನಾನು ತಂಪಾಗಿ ಇಟ್ಕೊಳ್ಳುತ್ತೆ. ಇದರಿಂದಾನು ನಾವು ಪ್ರಿಮೆಚ್ಯೂರ್ ಗ್ರೇಯಿಂಗ್ ಆಫ್ ಹೇರ್ಸ್ನ ಅವಾಯ್ಡ್ ಮಾಡ್ಕೋಬಹುದು. ಜೊತೆಗೆ ಆಯುರ್ವೇದದಲ್ಲಿ ಏನಂತಾರೆ ಕೆಲವೊಂದು ಗಿಡಮೂಲಿಕೆ ಹೇಳಿದ್ದಾರೆ ನಮ್ಮ ಕೂದಲಿಗೆ ಒಳ್ಳೆಯದು ಯಾವುದು, ನಮ್ಮ ಕೂದಲಿಗೆ ಪೌಷ್ಟಿಕವನ್ನು ಕೊಡ್ತದೆ. ಅದು ಎಕ್ಸಾಂಪಲ್ ನೆಲ್ಲಿಕಾಯಿ. ಸೊ ಡೈಲಿ ಒಂದು ಫ್ರೆಶ್ ನೆಲ್ಲಿಕಾಯಿ ಬಳಸುವುದರಿಂದ ಅಥವಾ ಜ್ಯೂಸಿಂದ, ಇದು ಜ್ಯೂಸ್ ಫಾರ್ಮಲ್ಲೂ ಇರಬಹುದು, ಅಥವಾ ಒಂದು ನೆಲ್ಲಿಕಾಯಿ ಪೌಡರ್ 1 ಚಮಚ ಡೈಲಿ ಜೇನುತುಪ್ಪದಲ್ಲಿ ತಗೊಳ್ಳೋದ್ರಿಂದನೂ ಇದು ಕೂದಲಿಗೆ ಒಳ್ಳೆ ಪೌಷ್ಟಿಕವನ್ನು ಕೊಡ್ತದೆ. ಎರಡನೇದು ಭೃಂಗರಾಜ ಅಂತೀವಿ ನಾವು. ಭೃಂಗರಾಜ ಕೆಲವೊಮ್ಮೆ ಚಟ್ನಿ ಮಾಡಿ ತಿಂತೀವಿ, ಅಥವಾ ಭೃಂಗರಾಜದ ಮೆಡಿಸಿನ್ಸ್ಗಳು ಲಭ್ಯವಿರ್ತದೆ ಆಯುರ್ವೇದ ಸ್ಟೋರ್ಸ್ನಲ್ಲಿ, ಇದನ್ನ ತಗೊಳ್ಬಹುದು. ಜೊತೆಗೆ ತ್ರಿಫಲ ಅಂತೀವಿ, ಡೈಲಿ 1 ಚಮಚ ತ್ರಿಫಲ ಪೌಡರ್ ಹನಿ ಜೊತೆ ತಗೊಳ್ಳೋದ್ರಿಂದ ಇದರಿಂದನೂ ನಾವು ಕೂದಲಿಂದ ಬರುವ ಸಮಸ್ಯೆಗಳು ಅಥವಾ ಕೂದಲಿಗೆ ಆಗುವ ಸಮಸ್ಯೆಗಳನ್ನ ನಾವು ಅವಾಯ್ಡ್ ಮಾಡಬಹುದು. ಸೊ ಬೇಸಿಕಲಿ ಮೆಜಾರಿಟಿ ನಾವು ಸ್ಟ್ರೆಸ್ ಮ್ಯಾನೇಜ್ ಮಾಡೋದ್ರಿಂದ, ಅದಾದ್ಮೇಲೆ ತುಂಬ ಪಿತ್ತಕರ ಆಹಾರ ವಿಹಾರವನ್ನು ಅವಾಯ್ಡ್ ಮಾಡಿ ಬಾಡಿಗೆ ಬೇಕಾಗಿರುವಂಥ ಆಹಾರ ವಿಹಾರವನ್ನು ತಗೊಳ್ಳುವುದರಿಂದ, ಜೊತೆಗೆ ಒಳ್ಳೆಯ ಹೈಡ್ರೇಷನ್ ಇರೋದ್ರಿಂದ, ಮೂರನೇದು ನ್ಯೂಟ್ರಿಷನ್ ರಿಚ್ ಫುಡ್ಡನ್ನು ತಗೊಳ್ಳೋದ್ರಿಂದ, ಫೈಬರ್ ರಿಚ್ ಫುಡ್ ಇರಬಹುದು, ಸೊಪ್ಪು ತರಕಾರಿಗಳಿರಬಹುದು, ಒಳ್ಳೆ ನೀರು ಕುಡಿಯೋದಿರಬಹುದು, ಒಳ್ಳೆ ಜ್ಯೂಸಸ್ಗಳು ತಗೊಳ್ಳೋದಿರಬಹುದು, ಜೊತೆಗೆ ನೆಲ್ಲಿಕಾಯಿ ಇರಬಹುದು, ಅಥವಾ ಮುಲೆಟಿ, ನಾವು ಜ್ಯೇಷ್ಠ ಮಧು ಅಂತೀವಿ, ಅತಿ ಮಧುರ ಅಂತೀವಿ ಇದು, ಅಥವಾ ಏನಂತಾರೆ ಸ್ವಲ್ಪ ಜಾಗರಿ ನೀರು ಇರಬಹುದು, ಆಮೇಲೆ ತ್ರಿಫಲ ಇರಬಹುದು. ಸೊ ಇದನ್ನೆಲ್ಲ ನಾವು ಕೆಲವೊಮ್ಮೆ ನಮ್ಮ ಡೈಲಿ ದಿನನಿತ್ಯದಲ್ಲಿ ಬಳಸುವುದರಿಂದ ನಾವು ಈ ಪ್ರಿಮೆಚ್ಯೂರ್ ಆಫ್ ಗ್ರೇಯಿಂಗ್ ಆಫ್ ಹೇರ್ಸ್ನ ಆರಾಮಾಗಿ ಅವಾಯ್ಡ್ ಮಾಡಬಹುದು. ಇದರಿಂದ ನಮ್ಮ ಕೂದಲಿಗೆ ಒಳ್ಳೆ ನ್ಯೂಟ್ರಿಷನ್ ಸಿಗ್ತದೆ, ಕೂದಲು ಉದುರೋದನ್ನ ತಡೆಗಟ್ಟಬಹುದು, ಜೊತೆಗೆ ಪ್ರಿಮೆಚ್ಯೂರ್ ಆಫ್ ಗ್ರೇಯಿಂಗ್ ಆಫ್ ಹೇರ್ಸ್ ಏನಿರುತ್ತೆ ಅದನ್ನ ನಾವು ಡಿಲೇ ಮಾಡಬಹುದು, ಅಥವಾ ಅದನ್ನ ಬೇಕಂದ್ರೆ ನಾವು ರಿವರ್ಸು ಮಾಡಬಹುದು. ಸೊ ಹಾಗಾಗಿ ಯಾರಿಗೆ ಏನು ಕೂದಲು ಬಗ್ಗೆ ತುಂಬಾ ಗಮನ ಇಟ್ಕೊಂಡು ಅಥವಾ ಕೂದಲನ್ನ ಚೆನ್ನಾಗಿ ಇಟ್ಕೋಬೇಕಂತೀರಾ ಅವರಿಗೆಲ್ಲ ಇದೆಲ್ಲ ಒಂದು ಸಿಂಪಲ್ ಟಿಪ್ಸು ಒಳ್ಳೆ ರೀತಿಯಾಗಿ ಮ್ಯಾನೇಜ್ ಮಾಡ್ಕೋಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.